ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಬಗ್ಗೆ ಏನಾದರೂ ಒಂದು ಚೂರು ಎಡವಟ್ಟು ಮಾಡಿಕೊಂಡ್ರು ಜೈಲು ಸೇರಬೇಕಾಗಿರೋ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಸೋನು ಶ್ರೀನಿವಾಸ ಗೌಡ ಅವರ ಒಂದು ಪರಿಸ್ಥಿತಿಯ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ನಾನು ಈ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇದು ಎಲ್ಲರಿಗೂ ಒಂದು ಅವೇರ್ನೆಸ್, ಒಂದು ಮಕ್ಕಳ ವಿಷಯದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ರೀಲ್ಸ್ಗಳು ಮಾಡಿಕೊಂಡು ಫೇಮಸ್ ಆಗಿದ್ದಂತಹ ಸೋನು ಶ್ರೀನಿವಾಸ ಗೌಡ ಅವರು ಯೂಟ್ಯೂಬಲ್ಲೂ ಸಹ ಒಂದಷ್ಟು ಸಬ್ಸ್ಕ್ರೈಬ್ನ ಪಡ್ಕೊಂಡು ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇದೀಗ ಅವರು ಸೇವಂತಿ ಎಂಬ ಬಾಲಕಿಯನ್ನು ದತ್ತು ಪಡೆದುಕೊಂಡಿದ್ದೇನೆ ಎಂದು ಯೂಟ್ಯೂಬಲ್ಲಿ ಅವರು ಹೇಳ್ಕೊಂಡಿದ್ರು. ಆ ನಂತರ ಈ ಒಂದು ದತ್ತು ಪ್ರಕ್ರಿಯೆ ಕಾನೂನು ಬಾಹಿರವಾಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಅಂದರೆ ಎಲ್ಲರೂ ಟ್ರೋಲ್ಸ್ ಅವರೆಲ್ಲ ಹೇಳ್ತಾಯಿದ್ರು, ಆ ಹುಡುಗಿನ, ಒಂದು ಚಿಕ್ಕ ಹುಡುಗಿನ ಇಟ್ಕೊಂಡು ಪ್ರಚಾರಕ್ಕಾಗಿ ವಿಡಿಯೋ ಮಾಡಿಕೊಂಡು ಲಕ್ಷ ವ್ಯೂಸು ದುಡ್ಡನ್ನು ಗಳಿಸ್ತಾ ಇದ್ದಾರೆ ಇವರು ಅಂತ ತುಂಬ ಜನ ಟ್ರೋಲ್ ಸಹ ಮಾಡಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಎಂಬುವವರು ಜೆ ಆ್ಯಕ್ಟ್ ಅಡಿಯಲ್ಲಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಆ ನಂತರ ಸೋನು ಶ್ರೀನಿವಾಸ ಗೌಡ ಅವರನ್ನು ಪೊಲೀಸವರು ಶುಕ್ರವಾರದಂದು ಬಂಧಿಸಿದರು. ಸೋನು ಶ್ರೀನಿವಾಸ ಗೌಡರ ಮೇಲೆ ಏನೇನು ಆರೋಪಗಳಿತ್ತು ಅಂದರೆ, ಹಿಂದೂ ದತ್ತು ಕಾಯ್ದೆ 1956 ಪ್ರಕಾರ ಈ ಒಂದು ದತ್ತು ಪ್ರಕ್ರಿಯೆ ನಡೆದಿಲ್ಲ. ಮಗುವಿನ ಮನೆ ಇರುವ ರಾಯಚೂರಿಗೆ ಹೋಗಿ ಅಲ್ಲಿನ ಮಗುವನ್ನು ಇವರು ಕರ್ಕೊಂಡು ಬಂದಿದ್ದಾರೆ. ಮತ್ತು ಮಗುವಿನ ಪೋಷಕರಿಗೆ ಕೆಲ ಸೌಲಭ್ಯಗಳನ್ನು ಕೊಟ್ಬಿಟ್ಟು ಈ ಮಗುವನ್ನು ಕರ್ಕೊಂಡ್ಬಂದು ಪ್ರಚಾರಕ್ಕಾಗಿ ಯೂಸ್ ಮಾಡ್ಕೊತಿದ್ದಾರೆ. ಮತ್ತು ಮಗುವಿನ ಘನತೆಯನ್ನು ಕಾಪಾಡುವಲ್ಲಿ ಸೋನು ಶ್ರೀನಿವಾಸ ಗೌಡ ಅವರು ವಿಫಲವಾಗಿದ್ದಾರೆ ಅನ್ನೋ ಕಾರಣ ಒಂದು ದೂರನ್ನು ಕೊಟ್ಟಿದ್ದರು. ಯಾವುದೇ ಒಂದು ಮಗುವನ್ನು ನೀವು ದತ್ತು ತೊಗೊಬೇಕಾದ್ರೆ ಒಂದಷ್ಟು ಹಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಮಕ್ಕಳ ಕಲ್ಯಾಣ ಸಮಿತಿಯ ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ಸೋನು ಶ್ರೀನಿವಾಸ ಗೌಡರು ಮಗುವನ್ನು ದತ್ತು ಪಡ್ಕೋಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಇಲ್ಲಿ ಮಾಡಲಾಗಿಲ್ಲ. ಇದು ಕಾನೂನು ಬಾಹಿರವಾಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಮಗುವಿನ ಗುರುತನ್ನು ಬಹಿರಂಗಪಡಿಸಿದ್ದಾರೆ. ಇದು ಸಹ ಮಾಡಬಾರ್ದು, ಈ ರೀತಿ ಯಾವುದೇ ಒಂದು ಐಡೆಂಟಿಫೈನ ಮಾಡಬಾರ್ದು, ಒಂದು ದತ್ತು ತಗೊಂಡಿರೋ ಮಗುವನ್ನು ಐಡೆಂಟಿಫೈ ಮಾಡಬಾರ್ದು ಅಂತ ಕೂಡ ಅದು ದುರುಪಯೋಗ ಪಡಿಸ್ಕೊಂಡಂಗೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಸೋನು ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ, ಮಗುಗೆ ಬಹಳಷ್ಟು ಬೆಲೆ ಬಾಳೋ ಅಂತ ಉಡುಗೊರೆ ಕೊಡಿಸಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಮತ್ತು ಶಾಲೆಗೂ ಕಳಿಸ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಯಾವ ಶಾಲೆಗೂ ಅವರು ಕಳಿಸ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ಮಗುವನ್ನು ದತ್ತು ಪಡ್ಕೊಳ್ಬೇಕು ಅಂದರೆ ವ್ಯಕ್ತಿಗೂ ಮತ್ತು ಆ ಒಂದು ಮಗುವಿಗೂ 25 ವರ್ಷಗಳ ಅಂತರ ಇರಬೇಕು. ಇಲ್ಲಿ ಯಾವುದೂ ಸಹ ಇಲ್ಲಿ ರೂಲ್ಸ್ ಫಾಲೋ ಆಗಿಲ್ಲ. ಇದೇ ರೀತಿಯ ಸಾಕಷ್ಟು ಆರೋಪಗಳನ್ನು ಸೋನು ಶ್ರೀನಿವಾಸ ಗೌಡ ಮೇಲೆ ಮಾಡಲಾಗಿದೆ. ಈ ರೀತಿಯ ಒಂದು ಆರೋಪದ ಮೇಲೆ ಕೋರ್ಟಿಗೆ ಹಾಜರುಪಡಿಸಿದಾಗ 4 ದಿನಗಳ ಕಾಲ ಕಸ್ಟಡಿಗೆ ತಗೋಬೇಕು ಅನ್ನೋ ಒಂದು ಆದೇಶ ನೀಡಿದರು. ಮತ್ತು ಸೋಮವಾರ ಮತ್ತು ಕೋರ್ಟಿಗೆ ಹಾಜರುಪಡಿಸಬೇಕು ಅನ್ನೋ ಸೂಚನೆ ಸಹ ಕೊಟ್ಟಿತ್ತು ಕೋರ್ಟು. ಅದೇ ರೀತಿಯಾಗಿ ಇವತ್ತು ನಟಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಸೋನು ಗೌಡಗೆ ಈಗ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಇವರಿಗೆ ಜಾಮೀನು ಸಿಗೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಇವರಿಗೆ ಬೇಲ್ ಸಿಗೋದು ಸಹ ಕಷ್ಟ ಆಗಿದೆ. ಮುಂದೆ ನೋಡಬೇಕು ಯಾವ ರೀತಿ ಇವರು ಲಾಯರು ಹೇಗೆ ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರಿಗೆ ಬಂಧಿಸ್ತಾರೋ ಅಥವಾ ಬಿಡುಗಡೆ ಮಾಡ್ತಾರೋ ಅನ್ನೋದು ನಿರ್ಧಾರ ಆಗುತ್ತೆ. ಕೆಲವೊಮ್ಮೆ ಕಾನೂನು ಗೊತ್ತಿಲ್ಲದೆ ಮಾಡಿಕೊಳ್ಳುವಂಥ ಈ ರೀತಿಯ ಒಂದು ಎಡವಟ್ಟುಗಳಿಂದ ಜೀವನದಲ್ಲಿ ಏನೇನೋ ಆಗುತ್ತೆ ಅನ್ನೋದಕ್ಕೆ ಸೋನು ಗೌಡ ಅವರೇ ಒಂದು ಸಾಕ್ಷಿಯಾಗಿದೆ. ಸೊ ಮಕ್ಕಳ ವಿಚಾರದಲ್ಲಿ ಇನ್ನೂ ಅದೆಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳಿ. ಇನ್ನೇನೇ ಇದ್ರೂ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.